ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಈಗ 7 ಸ್ಟಾರ್ ಹೋಟೆಲ್ ಹುಡ್ಕೋ ಅಷ್ಟು ನನಗೆ ಟೈಮ್ ಇಲ್ಲ. ಅದ್ರ ಬದಲು ಇಲ್ಲಿ ಯಾವುದಾದ್ರೂ ಸಣ್ಣ ಹೋಟೆಲ್ ಏನಾದ್ರು ಇದ್ರೆ ನೋಡೋಣ. ಸೀದಾ ಅಲ್ಲಿ ನೋಡಿ, ಅಲ್ಲೊಂದು ಸಣ್ಣ ಫುಡ್ ಸ್ಟಾಲ್ ಇದೆ. ನಿಮ್ಗೆ ಓಕೆನಾ? ಓಕೆ, ಬನ್ನಿ ಟ್ರೈ ಮಾಡೋಣ. ಚೆನ್ನಾಗಿದೆ ಅಲ್ವಾ? ರೋಡ್ ಸೈಡ್ ಫುಡ್ ಹೇಗಿರುತ್ತೋ ಏನೋ ಅಂತ ತಲೆ ಕೆಟ್ಕೊಂಡಿದೆ. ಬಟ್ ಆಕ್ಚುಲಿ ಚೆನ್ನಾಗಿದೆ. ಯಾಕೆ, ಏನಾಯ್ತು? ನಾನು ಹೇಳಿದ್ದು ಇಷ್ಟು ಚಳಿ ರಾತ್ರಿಲಿ ಬಿಸಿ ಬಿಸಿ ಸ್ಯಾಂಡ್ವಿಚ್ ತಿನ್ಕೊಂಡು ನಮ್ಮವ್ರ ಜೊತೆ ಮಾತಾಡಕ್ಕೆ ಎಷ್ಟು ಚೆನ್ನಾಗಿರತ್ತಲ್ವಾ ಯಜಮಾನ್ರೆ? ಅದು ನಿಜ. ಅದನ್ನು ನಿಮ್ಮ ಬಾಯಲ್ಲಿ ಈ ಥರ ಮಾತೆಲ್ಲ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಥರ ಮಾತಾಡೋದೇ ಅಪರೂಪ. ಈ ಮೊಮೆಂಟ್ ಇದೆಯಲ್ಲ, ಬ್ಯೂಟಿಫುಲ್. ಶ್ರೀನು ಇರಬೇಕಿತ್ತು. ಈ ಕಾರನ್ನ ತುಂಬಾ ಎಂಜಾಯ್ ಮಾಡಿರೋರು. ಪಾಪ ಅದೊಂದೇ ಮಿಸ್ಸಿಂಗು. ಯಾಕೆ ಅವ್ನು ಖಾರ ಆಗ್ತಿದ್ಯಾ? ಇಲ್ಲಪ್ಪ, ಯಾಕೆ ನಿಮಗೆ ಖಾರ ಆಗ್ತಿದ್ಯಾ? ಇಲ್ಲ, ಐಮ್ ಗುಡ್. ಬಟ್ ನಿಮ್ ಕಣ್ಣೆಲ್ಲ ಕೆಂಪಗೆ ಆಗ್ತಾ ಇದೆ. ಖಾರ ಜಾಸ್ತಿ ಇದೆಯಾ? ನೀರು ಕುಡೀರಿ. ಮೇಲೆ ನೋಡಿ ಮೇಲೆ ಉಸಿರು ಬಿಗಿ ಇಟ್ಕೊಳ್ಳಿ. ಓಕೆನಾ? ಮೋಸ್ಟ್ಲಿ ಸಿಹಿ ನೆಲೆಸ್ಕೋತಾ ಇರಬೇಕು ಅನ್ಸುತ್ತೆ. ನೀವು ನನ್ನ ಮುಂದೆ ಕೊಚ್ಕೋತಿರಲ್ಲ. ನಂಗೆ ಖಾರ ಅಂದ್ರೆ ತುಂಬಾ ಇಷ್ಟ. ನಾನು ಖಾರ ತಿಂತೀನಿ ಅಂತಲ್ಲ, ಅದಕ್ಕೆ ಹಿಂಗಾಗಿದ್ದು. ಹಲೋ, ಅದು ಸ್ಪೈಸಿ ಅಲ್ಲ, ಇದು ಸ್ವಲ್ಪ ಬಿಸಿ ಜಾಸ್ತಿ ಇತ್ತಲ್ವಾ, ಅದಕ್ಕೆ ಬಿಸಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಆ ಥರ ಕತೆ ಆಯ್ತು ನಿಮ್ದು. ಮೇಡಮ್, ಒಪ್ಕೊಂತೀನಿ, ನಿಮ್ಮಷ್ಟು ಖಾರ ನನಗೆ ತಿನ್ನಕ್ಕಾಗಲ್ಲ. ನೋಡಿ, ಇದು ನೀವೇ ಮುಗಿಸ್ಬಿಡಿ. ನೀವೇ ಗೇವೆ ಅಂತೆಲ್ಲ ಕರಿಬೇಡಿ. ತಾತ ಹೇಳಿಲ್ವಾ ಸೀತಾ ಅಂತ ಕರಿಬೇಕು, ಬಾ ಹೋಗು ಅಂತ ಹೇಳ್ಬೇಕು ಅಂತ? ಓ, ಹಾಗಿದ್ರೆ ನಿಮ್ಮಿಂದಾನೇ ಸ್ಟಾರ್ಟ್ ಆಗಲಿ. ಹೇಗಿರು ಈ ತಾತನಿಗೆ ಬಹುವಚನದಲ್ಲಿ ಕರೆಯೋದು ಇಷ್ಟ ಆಗಲ್ಲ. ಒಂದು ಕೆಲಸ ಮಾಡಿ, ನೀವೇ ನನ್ನನ್ನು ರಾಮ್ ಹೋಗೋ ಬಾರೋ, ಸೊ ಇನ್ ರಿಟರ್ನ್ ನಾನು ಸೀತಾ ಹೋಗಿ ಬಾರೆ ಅಂತ ಕರೆದ್ಬಿಡ್ತೀನಿ. ಹಾ ಸರಿ, ಬಾ ಬನ್ನಿರಾ. ನಡೀರಿ ಸೀತಾ. ರಾಮ್, ನಿಜ ನನ್ಗೆ ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಅಲ್ಲ, ಯಾರು ಹೇಳಿದ್ದು ಸಿಂಗ್ಯುಲರ್ ಆಗಿ ಕರೆದ್ರೆ ಪ್ರೀತಿ ಕಮ್ಮಿ ಆಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ ಅಂತ? ನಾನು ಈಗಲೂ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾ ಇದೆ. ಐ ಲವ್ ಯು ಸೀತಾ. ನಾನು ಅಷ್ಟೇ ರಾಮ್, ಐ ಲವ್ ಯು ಟು. ಸೀತಾರಾಮ ಓ ಆಗ್ಲೇ ಯಾರಿಗೋ ನನ್ನ ಮೇಲೆ ಕೋಪ ಆಯ್ತಪ್ಪ, ಇವಾಗ ಹೋಯ್ತಾ? ಆ್ಯಕ್ಚುಲಿ ನಿಮ್ಮ ಮೇಲಲ್ಲ, ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ಅಲ್ಲ, ಸಿಹಿ ಸ್ಕೂಲ್ ವಿಷಯ ಇಟ್ಕೊಂಡು ಇಷ್ಟೊಂದು ಕಾಂಪ್ಲಿಕೇಶನ್ ಮಾಡಿದ್ವಿ ಅಂತ. ನಾನು ಈಗಲೂ ಮನ್ಸು ಮಾಡಿದ್ರೆ ಅವಳನ್ನ ಅಲ್ಲಿಂದ ಕರ್ಕೊಂಬಂದ್ಬಿಡ್ತೀನಿ. ರಾಮ್, ಪ್ಲೀಸ್ ಅವಸರ ಮಾಡಬೇಡಿ. ಅವಳು ಇಷ್ಟಪಟ್ಟು ಸ್ಕೂಲಿಗೆ ಸೇರ್ಕೊಂಡಿದ್ದಾಳೆ. ಅವಳಿಗೂ ರಿಯಲೈಸ್ ಆಗಲಿ, ಅವಳ ವಯಸ್ಸಿನ ಮಕ್ಳ ಜೊತೆ ಅವಳು ಬೆರೀಲಿ, ಕ್ರಿಯೇಟಿವ್ ಆಗಲಿ, ಇಂಡಿಪೆಂಡೆಂಟ್ ಆಗಲಿ. ಅವಳು ಪ್ರತಿಯೊಂದನ್ನು ಕಲಿಬೇಕಲ್ವಾ? ಟ್ರೂ, ಬಟ್ ನನಗೆ ಗೊತ್ತು ಅಪ್ಪಂಗೆ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ. ಅವಳೇ ಬಾಯ್ ಬಿಟ್ಟು ಹೇಳಿ ನನಗೆ ಇಲ್ಲ ಇರೋಕ್ಕಾಗ್ತಿಲ್ಲ ಅಂತ. ಆಮೇಲೆ ನಾ ಕರ್ಕೊಂಡು ಬರೋಣ. ಅಲ್ಲಿ ತನಕ ವೆಯ್ಟ್ ಮಾಡೋಣ ಪ್ಲೀಸ್. ಓಕೆ ಮೈ ಡಿಯರ್ ಹೆಂಡತಿ. ಮತ್ತೆ ಎಂತ, ಮನೆಗೆ ಹೋಗೋದು ಅಷ್ಟೇನಾ? ಮತ್ತೆ ಇನ್ನೇನೇ ಇದೆ? ಒಂದು ಕಾಫಿ ಕುಡಿಬೇಕು ಅನ್ಸ್ತಾ ಇಲ್ವಾ ನಿಮ್ಗೆ? ಯು ಆರ್ ರೈಟ್. ಈ ಕೋಲ್ಡ್ ವೆದರಲ್ಲಿ ಒಂದು ಕೋಲ್ಡ್ ಕಾಫಿ ಕುಡಿಬೇಕು ಅಂತ. ಬಾಸ್, 2 ಕೋಲ್ಡ್ ಕಾಫಿ ಪ್ಲೀಸ್. ಇಷ್ಟು ಬೇಗ ಮುಗಿಸ್ಬಿಟ್ರ? ನನಗೆ ಇನ್ನ ಎಷ್ಟು ಖಾಲಿ ಮಾಡಬೇಕು? ನೀವು ಆರಾಮಾಗಿ ಕುಡೀರಿ ಸೀತಾ. ನಮ್ಮ ಬೇಡ, ತುಂಬಾ ಲೇಟ್ ಆಯ್ತು. ನಾವು ಮನೆಗೆ ಹೋಗ್ಬೇಕು. ನೀವು ಬೇರೆ ಅಷ್ಟು ದೂರ ಡ್ರೈವ್ ಮಾಡಬೇಕು. ನೀವು ನನ್ನ ಪಕ್ಕ ಇರ್ತೀರಾ ಅಂದ್ರೆ ಮನೆವರೆಗೂ ಏನು, ಮಲೇಷ್ಯಾವರೆಗೂ ಗಾಡಿ ಓಡ್ಸಕ್ ರೆಡಿ ನಾನು. ಸರ್, ನಮ್ದು ಕಾರು, ಏರೋಪ್ಲೇನ್ ಅಲ್ಲ. ಒಂದು ಕೆಲಸ ಮಾಡಿ, ನೀವು ಆರಾಮಾಗಿ ಕಾಫಿ ಕುಡಿತಾ ಇರಿ, ನಾನು ಗಾಡಿ ತಗೊಬಂದ್ಬಿಡ್ತೀನಿ. ಅಲ್ಲಿವ್ರಿಗೆ ನಡೆಯೋದು ತಪ್ಪುತ್ತೆ. ಇಲ್ಲ ಪರವಾಗಿಲ್ಲ ರಾಮ್, ನಾನು ಬಂದೆ. ಸೀತಾ, ನೀವು ಟಯರ್ಡ್ ಆಗಿರ್ತೀರಾ, ನೀವು ಕೂತ್ಕೊಳ್ಳಿ, ನಾನು ಈಗ ಬರ್ತೇನೆ. ಬರ್ತಾ ಏನು ಅಮ್ಮ ಒಂದು ಬೇ. ರಾಮ್, ಶ್ಯಾಮ್,
ಹೌ ಯು ಮ್ಯಾನ್? ಸೂಪರ್. ಹೇಗೋಯ್ತೀಯಾ? ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದೆಯಾ ಹೇಳು? ಫ್ಯಾಂಟಾಸ್ಟಿಕ್. ಅದು ಸರಿ, ನೀನೇ ನಿಲ್ಲಿ. ಆಕ್ಚುಲಿ ನನ್ನ ಜಸ್ಟ್ ಸೆಕೆಂಡ್. ಯಾ ಐಮ್ ಕಮಿಂಗ್. ಏನೋ ನಿನ್ ಕತೆ, ಯಾವಾಗ ನೋಡ್ರು ಎಮರ್ಜೆನ್ಸಿಲೇ ಇರ್ತೀಯಪ್ಪ. ಯಾ ಮ್ಯಾನ್, ನ್ಯೂ ಬೋರ್ನ್ ಬೇಬಿ ಹ್ಯಾಸ್ ಸಮ್ ಇಶ್ಯೂ. ಅದಕ್ಕೆ ಸಿಟಿ ಹಾಸ್ಪಿಟಲ್ ಕಡೆ ಹೋಗ್ತಾ ಇದೆ. ಆ್ಯಂಡ್ ಬೈ ದ ವೇ, ಈ ಸ್ಕೂಲ್ ಬ್ಯಾಕ್ ಸೈಡೇ ನಮ್ಮ ಮನೆ ಇರೋದು. ಅರೆ ದಿನ ನನ್ನ ಮನೆ ಕರೆಕ್ಟ್ ಆಗ್ತಾ ಇಲ್ಲ. ಚಿಲ್. ಸಾರಿ, ಇಟ್ಸ್ ಅನ್ ಎಮರ್ಜೆನ್ಸಿ. ಐ ಹ್ಯಾವ್ ಟು ಗೋ. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಯು ಪ್ಲೀಸ್ ಕ್ಯಾರಿ ಆನ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಿಂದು ಚಾಂದಿನಿದು ಬ್ರೇಕಪ್ ಆದಮೇಲೆ ನೀನು ನನ್ನ ಬಗ್ಗೆನೂ ಬೇಜಾರು ಮಾಡ್ಕೊಂಡಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಯು ಆರ್ ದ ಸೇಮ್ ರಾಮ್. ನನ್ನ ಫ್ರೆಂಡ್ಶಿಪ್ಗೂ ನಿನ್ನ ನಾದ್ನಿ ಚಾಂದ್ನಿಗೂ ಯಾವ ಸಂಬಂಧನೂ ಇಲ್ಲ. ಇನ್ಫ್ಯಾಕ್ಟ್ ನೀನು ಇಲ್ಲಿ ನನಗೆ ಸಿಕ್ಕಿರೋ ವಿಷಯನೂ ನೀನು ಅವ್ಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಐ ವೋಂಟ್ ಟೇಕ್ ಮಚ್ ಆಫ್ ಯರ್ ಟೈಮ್. ಯು ಪ್ಲೀಸ್ ಕ್ಯಾರಿ ಆನ್. ಹೇಗೂ ಮದುವೆ ಆಗಿದೆಯಾ? ಹೆಂಡ್ತಿಂಗ್ ಕರ್ಕೊಂಡು ಮನೆಗೆ ಬರಬೇಕು. ಓಕೆ? ಅಫ್ಕೋರ್ಸ್ ಕಣೋ. ಆ್ಯಂಡ್ ತಾತಂಗೆ ನಾನು ನಮ್ಸ್ಕೊಳ್ ತಿಳ್ಸಪ್ಪ. ಬೈ ದ ವೇ, ತಾತ ಇಸ್ ಟರ್ನಿಂಗ್ 75. ಅವ್ರ ಬರ್ತ್ಡೇಗೆ ನಿಂಗೆ ಕಾಲ್ ಮಾಡ್ತೀನಿ, ಮಿಸ್ ಮಾಡದೆ ಬರಬೇಕು. ಡೆಫಿನೆಟ್ಲಿ ಐಲ್ ಕಮ್, ಬಟ್ ನಾವು ಹ್ಯಾವ್ ಟು ಗೋ. ಶೂರ್. ಓಕೆ, ಸಿ ಯು ಮ್ಯಾನ್. ಕ್ಯಾರಿ ಆನ್. ಟೇಕ್ ಕೇರ್. See you. ಬಾಯ್. ರಾಮ್, ನೀವೇ ಬಂದ್ಬಿಟ್ರಾ? ಹಾ, ನೀವ್ ಬರ್ಲಿಲ್ಲ, ಅದಕ್ಕೆ ನಾನೇ ಬಂದೇನೆ. ಏನಾದ್ರು ತೊಂದರೆ ಆಗಿದೆಯಾ ಅಂತ ನೋಡಕ್ಕೆ. ಸೀತಾ ಜಸ್ಟ್ ಸೆಕೆಂಡ್ ಮುಂಚೆ ಬರಬೇಕಾಗಿತ್ತು. ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೆ. ಫ್ರೆಂಡಾ? ಮೈ ವೆರಿ ಗುಡ್ ಓಲ್ಡ್ ಫ್ರೆಂಡ್. ಗೊತ್ತಾ, ಇದು ಡಾಕ್ಟರ್. ಕರೆಕ್ಟ್ ಅಲ್ವಾ? ನಾನು ಅವನ ಬಗ್ಗೆ ನಿಮ್ಮ ಹತ್ರ ಯಾವತ್ತೂ ಹೇಳಿರಲಿಲ್ಲ. ಆಕ್ಚುಲಿ ಬರೀ ನಾವಿಬ್ರು ಫ್ರೆಂಡ್ಸ್ ಮಾತ್ರ ಅಲ್ಲ, ನನ್ನ ತಾಯಿ ಅವನ ತಾಯಿ ಸಿಕ್ಕಾಬಟ್ಟೆ ಕ್ಲೋಸ್ ಫ್ರೆಂಡ್ಸ್. ಅವನು ಅಷ್ಟೇ ಹೇಳ್ತಿದ್ದ, ಇದೇ ಸ್ಕೂಲಿಂದ ಎಲ್ಲ ಅವ್ನ ಮನೆ ಇದೆ ಅಂತ ಹೇಳ್ತಿದ್ದಪ್ಪ. ರಾಮ್, ಒಳ್ಳೇದಾಯ್ತಲ್ಲ. ಸಿಹಿ ಬಗ್ಗೆ ಅವ್ರಿಗೆ ಹೇಳಿದ್ರ? ಸ್ಕೂಲ್ ಹತ್ರನೇ ಯಾರಾದ್ರೂ ಇದ್ರೆ ಇನ್ನ ಧೈರ್ಯ ಜಾಸ್ತಿ. ಯಾ, ಬಟ್ ಅವ್ನು ಯಾವುದೋ ಎಮರ್ಜೆನ್ಸಿಲಿದ್ದ. ಕರೆಕ್ಟಾಗಿ ಮಾತಾಡೋದಕ್ಕೂ ಟೈಮ್ ಸಿಗ್ಲಿಲ್ಲ. ಬಟ್ ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಸಿಹಿನ ಇಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಡೈರೆಕ್ಟ್ ಅವ್ನ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ. ಇನ್ಫ್ಯಾಕ್ಟ್ ನೀವು ಅವನ್ನ ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿ ಪಡ್ತೀರಾ. ಈ ಸಚ್ ಹಂಬಲ್ ಹ್ಯೂಮನ್ ಬೀಯಿಂಗ್. ಗೊತ್ತಾ, ಆ ವ್ಯಕ್ತಿ ಬಗ್ಗೆ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ, ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೇನಂತೆ, ಹೇಗಿರು ತಾತನ ಬರ್ಡೇಗೆ ಅವನ್ನ ಇನ್ವೈಟ್ ಮಾಡಿದ್ದೀನಿ, ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒಳ್ಳೆ ಐಡಿಯಾ ರಾಮ್. ತಾತನ ಬರ್ತ್ಡೇಗೆ ಸಿಹಿನೂ ಬರ್ಬೇಕು. ಆದ್ರೆ ನಾವ್ ಈಗ್ಲೇ ಪರ್ಮಿಷನ್ ಕೇಳ್ಬೇಕು, ಇಲ್ಲಾಂದ್ರೆ ಅವ್ರು ಕಳ್ಸಲ್ಲ. ಏನು ಕಳ್ಸಲ್ಲ? ಅಟ್ ಎನಿ ಕಾಸ್ಟ್ ಸಿಹಿನ ತಾತನ ಬರ್ಡೇಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಬರ್ತಿದ್ದಾಳೆ, ಬರ್ಬೇಕಷ್ಟೇ. ಈಗ ಮಗಳಿಗೆ ಐ ಲವ್ ಯು ಅಂತ ಹೇಳೋ ಪ್ರೋಗ್ರಾಮ್ ಏನಾದ್ರೂ ಇದೆಯಾ? ಯಾ, ವೈ ನಾಟ್. ಆದ್ರೆ ಮಗಳಿಗಲ್ಲ, ಮಗಳ ತಾಯಿಗೆ. ರಾಮ್. ಯಾ ಸೀತಾ? ರಾಮ್. ಸೀತಮ್ಮ, ರಾಮ್, ನೀವ್ ಬನ್ನಿ, ಮನೆಗೆ ಹೋಗೋಣ. ಈ ತರ ಬೇಡ ಅಂದ್ರೆ ನಾನು ಹೇಳೇ ಇರ್ತೀನಿ. ನೀವ್ ಬನ್ನಿ, ಫಸ್ಟ್ ಕೂತ್ಕೊಳ್ಳಿ. ಹಲೋ, ಮನೆಗೆ ಹೋಗೋಣ, ನಡೀರಿ. ನೀವು ಓಡಿಸಲ್ವಾ ಕಾರು? ರಾಮ್, ಎರಡು ಹೃದಯಗಳು ಒಂದೇ ಆಗಿ ಭೂಮಿಯೇ ಸ್ವರ್ಗವಾಗಿ ಎದೆಯ ಬಡಿತಗಳು ಒಂದೆಡೆ ಸೇರಿ ಖುಷಿಯ ಮೇರೆಯೂ ಮೀರಿ ಕೈ ಚಾಚಿ ನೀ ಕರೆಯಲು ಮಾತೆಲ್ಲ ಮೂಕಾಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.